ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬುಡಮೇಲಾಗಿದ್ದಾವೆ. ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ ಅಂತ ಭಾಷಣ ಮಾಡಿದಂತಹ ಸಿದ್ದರಾಮಯ್ಯನವರು ಈಗ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಬಂದಿದೆ. ಉಚಿತ, ನಿಶ್ಚಿತ, ಖಚಿತ ಅಂತ ಹೇಳಿದಂಥ DK ಶಿವಕುಮಾರ್ ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ. ಪಂಚ ಗ್ಯಾರಂಟಿ ಅಂತ ಹೇಳ್ತಿದ್ದಂತಹ ಖರ್ಗೆ ಈಗ ಕಾಣದಂತೆ ಮಾಯವಾಗಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿಕೊಂಡಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈಗ ಬೆತ್ತಲಾಗಿ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಒಂದು ಕಾಲದಲ್ಲಿ ಆರ್ಥಿಕ ಶಿಸ್ತಿನಿಂದಾಗಿ ಬಹಳ ಸುಭದ್ರ ಆರ್ಥಿಕತೆಯನ್ನು ಹೊಂದಿದಂತಹ ರಾಜ್ಯವಾಗಿದ್ದಂತಹ ಕರ್ನಾಟಕ ಈಗ ಆರ್ಥಿಕವಾಗಿ ದಿವಾಳಿ ಅಂಚಿಗೆ ಬಂದು ನಿಲ್ಲುತ್ತಾ, ಈ ಪ್ರಶ್ನೆ ಮೂಡ್ತಾ ಇದೆ. ಹೆಚ್ಚು ದಿನ ಇಲ್ಲ, ನಾವು ಪಂಜಾಬ್ ಪಕ್ಕದಲ್ಲಿ ನಿಂತ್ಕೊಳ್ಬೇಕು, ಕೇರಳದ ಪಕ್ಕದಲ್ಲಿ ನಿಂತ್ಕೊಳ್ಬೇಕು, ಆ ಪರಿಸ್ಥಿತಿ ಬರುತ್ತೆ. ಈಗಾಗಲೇ ಆ ರಾಜ್ಯಗಳು ಆರ್ಥಿಕವಾಗಿ ಅಧಃಪತನವನ್ನು ಕಂಡಿದ್ದಾವೆ. ಅದೇ ರಾಜ್ಯದ ಸಾಲಿಗೆ ಕರ್ನಾಟಕವು ಸೇರುತ್ತಾ, ಈ ಪ್ರಶ್ನೆ ಜನರಿಗೆ ಮೂಡೋದಕ್ಕೆ ಶುರುವಾಗಿದೆ. ಕಳೆದ 2-3 ದಿನಗಳಿಂದ ನೀವು ಒಂದು ಚರ್ಚೆಯನ್ನು ನೋಡ್ತಾ ಇದ್ರಿ. ಗೃಹಲಕ್ಷ್ಮಿಯ ಹಣ ಜನರಿಗಿನ್ನೂ ಬಂದಿಲ್ಲ. ಪ್ರತಿ ತಿಂಗಳು 2,000 ರೂಪಾಯಿ ಮಹಿಳೆಯರಿಗೆ ಬರ್ತಿತ್ತಲ್ಲ, ಅದು ಬರ್ತಾ ಇಲ್ಲ, 3 ತಿಂಗಳಿನಿಂದ ನಿಂತು ಹೋಗಿದೆ. ಅದು ಬರುತ್ತೋ ಇಲ್ವೋ ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಮಿತ್ರರೇ, ಅದಷ್ಟೇ ಅಲ್ಲ, ಈಗ ಗೃಹಜ್ಯೋತಿ ಯೋಜನೆಯೂ ಕೂಡ ಬುಡ ಮೇಲಾಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಎಸ್ಕಾಂಗಳು KERCಗೆ ಒಂದು ಬೇಡಿಕೆ ಇಟ್ಟಿದ್ದಾವೆ. ಸರ್ಕಾರ ನಮಗೆ ಹಣ ಕೊಡ್ತಾ ಇಲ್ಲ, ನಾವು ಜನರಿಂದ ವಸೂಲಿ ಮಾಡ್ಕೊಳ್ತೀವಿ. ಸರ್ಕಾರ ಈ ಗೃಹಜ್ಯೋತಿಯನ್ನು ಏನಾದರೂ ಮಾಡಿಕೊಳ್ಳಲಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ, ನಾವು ಜನರಿಂದ ವಸೂಲಿ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಅವರೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಮಿತ್ರರೇ, ಕೆಲವರು ಕಮೆಂಟ್ ಹಾಕಿದ್ರು, ಏನಿದು ವಿಚಾರ, ಗೃಹಜ್ಯೋತಿ ಯೋಜನೆ ನಿಂತು ಹೋಗುತ್ತಾ, ಆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಈ ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಸ್ಕಾಂಗಳು ಯಾಕೋಸ್ಕರವಾಗಿ ಆ ರೀತಿಯ ಬೇಡಿಕೆಗಳನ್ನು ಇಟ್ಟಿದ್ದಾವೆ, ಸರ್ಕಾರ ಎಸ್ಕಾಂಗಳಿಗೆ ಯಾವ ರೀತಿಯಾಗಿ ಹೊರೆ ಹೊರಿಸಿದೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2023ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರಲ್ಲ, ಅದೇನು ಆತುರ, ಅದೇನು ಉತ್ಸಾಹ, ಒಂದಾದ ಮೇಲೆ ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಿಬಿಟ್ರು. ನಾವೇನೋ ಚುನಾವಣೆಗೆ ಮುಂಚೆ ಘೋಷಣೆ ಮಾಡಿದ್ವಪ್ಪ, ಅದನ್ನು ಸ್ವಲ್ಪ ಪರಿಶೀಲನೆಯನ್ನು ಮಾಡಿ ರಾಜ್ಯದ ಆರ್ಥಿಕತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಆ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ಅಂತ ಸಿದ್ದರಾಮಯ್ಯನ ಸರ್ಕಾರ ಹೊರಡಲಿಲ್ಲ. ಬದಲಾಗಿ ಏಕಾಏಕಿಯಾಗಿ ಒಂದಾದ ಮೇಲೆ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಬಿಟ್ರು. ಅದನ್ನು ಜನರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ಯಾಕೆ ಅಂತಂದರೆ, ಇನ್ನೊಂದೇ ವರ್ಷಕ್ಕೆ ಲೋಕಸಭಾ ಚುನಾವಣೆ ಇತ್ತು. ರಾಹುಲ್ ಗಾಂಧಿ ಅವರಿಗೆ ಅನಿಸಿತ್ತು, ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿದೆಯಲ್ಲ, ಇದು ದೇಶ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ, ನಾವು ಮುಂಬರುವಂತಹ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ನಾವು ಗೆಲ್ಲಬಹುದು, ನರೇಂದ್ರ ಮೋದಿ ಅವರನ್ನು ಸೋಲಿಸಬಹುದು ಅಂತ. ಹೀಗಾಗಿ ಕಾಂಗ್ರೆಸ್ನವರು ಆತುರಾತುರವಾಗಿ ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿಯನ್ನು ಜಾರಿಗೆ ತಂದರು. ಮಿತ್ರರೇ, ಅದರ ಪರಿಣಾಮವನ್ನು ಈಗ ಇಡೀ ಕರ್ನಾಟಕ ರಾಜ್ಯ ಎದುರಿಸ್ತಾ ಇದೆ. ಒಂದಾದ ಮೇಲೆ ಒಂದು ಗ್ಯಾರಂಟಿಗಳು ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ನಿಮಗೆಲ್ಲ ಗೊತ್ತು, ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಗೃಹಲಕ್ಷ್ಮಿಯ ಹಣ ಅವರ ಅಕೌಂಟ್ಗೆ ಹೋಗ್ತಾ ಇಲ್ಲ ಅಂತಂದರೆ ಸರ್ಕಾರ ಅದನ್ನು ಹಾಕ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಸರ್ಕಾರದ ಬಳಿಯಲ್ಲಿ ದುಡ್ಡಿಲ್ಲ. ಈ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಇದರ ಜೊತೆಗೆ ಗೃಹಜ್ಯೋತಿ ವಿಚಾರದಲ್ಲೂ ಕೂಡ ಬಹಳ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯದಲ್ಲಿ ಮನೆಗೆ ವಿದ್ಯುತ್ತನ್ನು ತಲುಪಿಸುವಂತಹ ಎಸ್ಕಾಂಗಳೇನಿದ್ದಾವೆ, ಅವರೀಗ ತಿರುಗಿ ಬಿದ್ದಿದ್ದಾರೆ. ನಾವಿನ್ನು ಗೃಹಜ್ಯೋತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ನಾವು ಜನರಿಂದ ವಸೂಲಿಯನ್ನು ಮಾಡ್ತೀವಿ, ಇದಕ್ಕೆ ಅವಕಾಶ ಕೊಡಿ ಅಂತೇಳಿ KERCಗೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಯಾಕೆ ಅವರು ಹೀಗೆ ಮನವಿ ಕೊಡ್ತಾ ಇದ್ದಾರೆ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಗೃಹಜ್ಯೋತಿಯ ಹಣವನ್ನು ಎಸ್ಕಾಂಗಳಿಗೆ ಕೊಡ್ತಾ ಇಲ್ಲ. ಮಿತ್ರರೇ, 3-4 ತಿಂಗಳ ಕಾಲ ಬಾಕಿ ಉಳಿಸ್ಕೊಳ್ತಾ ಇದೆ. ಈ ಹೊರೆಯನ್ನು ಎಸ್ಕಾಂಗಳು ಹೊತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಹೇಗಾಗ್ತಾ ಇದೆ ಅಂತಂದರೆ, ಸದ್ಯ ಫೆಬ್ರವರಿಯಲ್ಲಿ ನೀವೆಷ್ಟು ವಿದ್ಯುತ್ತನ್ನು ಬಳಸಿದ್ದೀರಿ, ಆ ಬಿಲ್ಲು ಮಾರ್ಚ್ ಆರಂಭದಲ್ಲಿ ಬರುತ್ತೆ. ಆ ಬಿಲ್ಲನ್ನು ನೀವು ಕಟ್ಟಬೇಕಾಗಿತ್ತು ಈ ಹಿಂದೆ. ಈಗೇನಾಗುತ್ತೆ, ಶೂನ್ಯ ಬಿಲ್ ಬರುತ್ತೆ, ಅದನ್ನು ಸರ್ಕಾರ ಪಾವತಿ ಮಾಡಬೇಕು. ಆದರೆ ಮಿತ್ರರೇ, ಈ ಫೆಬ್ರವರಿ ತಿಂಗಳಿನ ಬಿಲ್ಲನ್ನು ಸರ್ಕಾರ ಈಗ ಪಾವತಿ ಮಾಡೋದಿಲ್ಲ. ಸರ್ಕಾರ ಯಾವ ಬಿಲ್ ಪಾವತಿ ಮಾಡುತ್ತೆ ಅಂತಂದರೆ, 2024ರ ಅಕ್ಟೋಬರ್ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳಿನ ಬಿಲ್ ಇರುತ್ತಲ್ಲ, ಅದು ಈಗ ಫೆಬ್ರವರಿಯಲ್ಲಿ ಪಾವತಿ ಆಗುತ್ತೆ. ಅಷ್ಟರ ಮಟ್ಟಿಗೆ ಲ್ಯಾಗ್ ಆಗ್ತಾ ಇದೆ. ಅಂದರೆ 3-4 ತಿಂಗಳ ಬಿಲ್ಲನ್ನು ಸರ್ಕಾರ ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದೆ. ಇಸ್ಕಾಂಗಳು ಆ ವಿದ್ಯುತ್ತನ್ನು ಪೂರೈಕೆ ಮಾಡಾಗಿದೆ, ಬಿಲ್ಲನ್ನು ಕೊಟ್ಟಾಗಿದೆ, ಎಲ್ಲವೂ ಮುಗಿದು ಹೋಗಿದೆ. ಆದರೆ ಸರ್ಕಾರ ಮಾತ್ರ ಆ ಬಿಲ್ಲನ್ನು ಪಾವತಿ ಮಾಡ್ತಾ ಇಲ್ಲ. ಇದು ಎಸ್ಕಾಂಗಳಿಗೆ ತೀವ್ರತರವಾದಂಥ ಹೊರೆ ಆಗ್ತಾ ಇದೆ. ಇದೇ ಕಾರಣದಿಂದ ಅವರೊಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನಂತ, ನಾವು ಸರ್ಕಾರದಿಂದ ಹಣ ಪಡೆಯೋದಿಲ್ಲ, ನಮಗದೆಲ್ಲ ಉಸಾಬರಿಯಬೇಕಾಗಿಲ್ಲ, ನಾವು ಬಿಲ್ ಕೊಡ್ತೀವಿ ಜನರಿಂದಲೇ ವಸೂಲಿಯನ್ನು ಮಾಡ್ಕೊಳ್ತೀವಿ. ಈಗ ನೀವು 60 ಯೂನಿಟನ್ನು ಬಳಸ್ತಾ ಇದ್ದೀರಿ, ನಿಮಗೆ 600 ರೂಪಾಯಿ ಬಿಲ್ ಬಂದಿದೆ ಅಂತಂದರೆ, ಇಷ್ಟು ದಿನ ಏನಾಗ್ತಾ ಇತ್ತು, ನಿಮಗೆ ಶೂನ್ಯ ಬಿಲ್ ಅಂತ ಬರ್ತಾ ಇತ್ತು, ಆ 600 ರೂಪಾಯಿಯನ್ನು ಕೂಡ ಸರ್ಕಾರ ಪಾವತಿ ಮಾಡ್ತಾ ಇತ್ತು. ಆದರೆ ಈಗ ಎಸ್ಕಾಂಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಸರ್ಕಾರ ನಮಗೆ ಕೊಡೋದು ಬೇಕಾಗಿಲ್ಲ, ನಾವು ಪ್ರತಿ ತಿಂಗಳು ಎಷ್ಟು ಬಿಲ್ ಬರುತ್ತೋ ಅದನ್ನು ಜನರಿಂದಲೇ ವಸೂಲಿಯನ್ನು ಮಾಡ್ಕೊಳ್ತೀವಿ. ಈಗ ನಿಮ್ಗೆ 600 ರೂಪಾಯಿ ಬಿಲ್ ಬಂದಿದೆಯಲ್ಲಪ್ಪ, ನೀವೇ ಅದನ್ನು ಬೆಸ್ಕಾಂಗಳಿಗೆ ಕಟ್ಟಬೇಕು. ಆನಂತರ ಸರ್ಕಾರ ಬೇಕಾದರೆ ಜನರಿಗೆ ಆ ಬಿಲ್ಲನ್ನು ಮರುಪಾವತಿ ಮಾಡಲಿ. ಈಗ 600 ರೂಪಾಯಿ ಬಿಲ್ಲನ್ನು ಜನ ಕಟ್ಟಿರ್ತಾರಲ್ಲ, ಅದನ್ನು ಸರ್ಕಾರ ನೇರವಾಗಿ ಜನರ ಅಕೌಂಟ್ಗೆ
ಜಾರಿಗೆ ಹಾಕಲಿ, ಆ ರೀತಿಯ ಯೋಜನೆಯನ್ನು ಜಾರಿಗೆ ತನ್ನಿ. ಸರ್ಕಾರ ನಮಗೆ ಹಣ ಕೊಡುವಂಥ ವ್ಯವಸ್ಥೆ ಬೇಡವೇ ಬೇಡ, ಇಷ್ಟೊಂದು ಹೊರೆಯನ್ನು ನಾವು ಹೊತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಸ್ಕಾಂಗಳು ಹೇಳ್ತಾ ಇದ್ದಾವೆ. ಎಲ್ಲ ಎಸ್ಕಾಂಗಳದ್ದು ಇದೇ ಗೋಳು. ಯಾಕೆಂದರೆ 3-4 ತಿಂಗಳ ಕಾಲ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಹೀಗಾಗಿ ಮಿತ್ರರೇ, ಹೆಚ್ಚು ದಿನಗಳ ಕಾಲ ಗೃಹ ಜ್ಯೋತಿ ನಡೆಯುತ್ತೆ ಅಂತ ಅಂದುಕೊಳ್ಬೇಡಿ. ಒಮ್ಮೆ ಏನಾದರೂ ಇದಕ್ಕೆ KERC ಒಪ್ಕೊಂಡಿದ್ದೇ ಆದರೆ, ಸರ್ಕಾರ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ, ನೀವು ಪ್ರತಿ ತಿಂಗಳೂ ಕೂಡ ಎಸ್ಕಾಂಗೆ ಬಿಲ್ಲನ್ನು ಕಟ್ಟಬೇಕಾಗುತ್ತೆ. ಎಷ್ಟು ಕರೆಂಟ್ ಬಿಲ್ ಬರುತ್ತೋ ಅಷ್ಟನ್ನು ಕಟ್ಟಬೇಕಾಗುತ್ತೆ. ಅನಂತರ ಸರ್ಕಾರ ನಿಮಗೆ ಆ ಬಿಲ್ಲನ್ನು ಪಾವತಿ ಮಾಡುತ್ತೆ ಅಂತ ನೀವು ಚಾತಕ ಪಕ್ಷಿಯಂತೆ ಕಾಯ್ತಾ ಕೂರಬೇಕಾಗತ್ತೆ. ಖಂಡಿತವಾಗ್ಲೂ ಇವರು ಪಾವತಿ ಮಾಡೋದಿಲ್ಲ. 100% ನಿಮ್ಮೆಲ್ಲರಿಗೂ ಕೂಡ ಚೊಂಬೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪಾವತಿ ಮಾಡೋದಕ್ಕೆ ಸರ್ಕಾರದ ಬಳಿಯಲ್ಲಿ ಹಣವೇ ಇಲ್ಲ. ಕೇವಲ ಒಂದೇ ಗ್ಯಾರಂಟಿಯಲ್ಲಿ ಈ ಅವ್ಯವಸ್ಥೆ ಇರೋದಲ್ಲ, ಗೃಹಲಕ್ಷ್ಮಿ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ. 3 ತಿಂಗಳಿನಿಂದ ಮಹಿಳೆಯರಿಗೆ ಹಣ ಹೋಗಿಲ್ಲ. ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ ಅಂತೆಲ್ಲ ಘೋಷಣೆ ಮಾಡಿದ್ರಲ್ಲ, 3 ತಿಂಗಳಿನಿಂದ ಈ ಹಣ ಹೋಗಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾತು ಹೇಳ್ತಾ ಇದ್ದಾರೆ, ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು, ನಾನು ಭಾಳ ಸಂಕಷ್ಟ ಎದುರಿಸ್ತಾ ಇದ್ದೆ, ಈ ಕಾರಣದಿಂದಾಗಿ ನನಗೆ ಇದರ ಬಗ್ಗೆ ಗಮನ ಹರಿಸೋದಕ್ಕಾಗಿಲ್ಲ, ಹೀಗಾಗಿ ಜನರಿಗೆ ದುಡ್ಡು ಸಿಕ್ಕಿಲ್ಲ ಅಂತ. ಮಿತ್ರರೇ, ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಕೌಂಟಿಂದ ಜನರಿಗೆ ದುಡ್ಡು ಬರುತ್ತಾ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪೆಟ್ಟಾಗಿದೆ, ಅವರು ರೆಸ್ಟ್ನಲ್ಲಿದ್ದಾರೆ ಅಂತಂದರೆ ಅವರ ಇಡೀ ಇಲಾಖೆ ರೆಸ್ಟ್ ತೆಗೆದುಕೊಳ್ತಾ ಇರುತ್ತಾ? ಅಥವಾ ಅವರ ಅಕೌಂಟ್ನಿಂದ ಹಣ ಬರುತ್ತಾ? ಸರ್ಕಾರದಿಂದ ಹಣ ಬರೋದು ತಾನೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಹಿ ಹಾಕಬೇಕಪ್ಪ. ಒಂದು ಸಹಿಯನ್ನೂ ಹಾಕಲಾರದಷ್ಟು ಸುಸ್ತೇನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಗಿರಲಿಲ್ವಲ್ಲ. ಕೇವಲ ಇದೆಲ್ಲವೂ ಕೂಡ ನೆಪ. ಮೂಲ ಕಾರಣ ಏನು ಕೇಳಿದ್ರೆ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿಯಾಗಿದೆ, ನಯಾ ಪೈಸೆ ಇಲ್ಲ, ಆರ್ಥಿಕವಾಗಿ ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಇದು ವಾಸ್ತವ ಸತ್ಯ. ಈಗ ವಿದ್ಯುತ್ ಬಿಲ್ಲನ್ನು ಜನರಿಂದಲೇ ವಸೂಲಿ ಮಾಡ್ತೀವಿ, ನೀವು ಬೇಕಾದರೆ ಜನರಿಗೆ ಕೊಟ್ಕೊಳ್ಳಿ ಅಂತ ಹೇಳಿ ಎಸ್ಕಾಂಗಳು ಒಂದು ಬೇಡಿಕೆಯನ್ನು ಇಟ್ಟಿದ್ದಾವಲ್ಲ, ಇದರ ಜೊತೆಗೆ ಇದೇ ಎಸ್ಕಾಂಗಳು ಇನ್ನೊಂದು ಅದ್ಭುತವಾದಂತಹ ಬೇಡಿಕೆಯನ್ನು KERC ಮುಂದಿಟ್ಟಿದ್ದಾವೆ. ಅದೇನು ಕೇಳಿದ್ರೆ, ನಾವು ಪ್ರತಿ ವರ್ಷವೂ ಕೂಡ ವಿದ್ಯುತ್ ದರವನ್ನು ಏರಿಕೆ ಮಾಡ್ತಾ ಇದ್ದೀವಿ. ಅಂದರೆ 20 ಪೈಸೆ, 30 ಪೈಸೆ, 40 ಪೈಸೆ, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ವಿದ್ಯುತ್ ದರ ಏರಿಕೆ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಹೇಗೆ ಬೆಳಗ್ಗೆ ಸೂರ್ಯೋದಯವಾಗೋದು ನಿಶ್ಚಿತವೋ, ಅದೇ ರೀತಿಯಲ್ಲಿ ವಿದ್ಯುತ್ ದರ ಏರಿಕೆ ಪ್ರತಿ ವರ್ಷವೂ ಆಗೋದು ಖಚಿತ. ಆ ಪರಿಸ್ಥಿತಿ ಇದೆ. ಈಗ ಇವರು ಹೊಸ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಏನಂತ ಗೊತ್ತಾ? ನಾವು ಪ್ರತಿ ವರ್ಷವೂ ಕೂಡ ಈ KERC ಮುಂದೆ ದರ ಏರಿಕೆಗಾಗಿ ಕಾದು ಕೂರೋದು ಬೇಕಾಗಿಲ್ಲ, ಅಥವಾ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದಕ್ಕಾಗಿ ಕಾಯ್ತಾ ಇರೋದು ಬೇಕಾಗಿಲ್ಲ. ನಾವು 3 ವರ್ಷದ ದರವನ್ನು ಒಮ್ಮೆಗೆ ಏರಿಕೆ ಮಾಡ್ತೀವಿ, ನೀವು ಅದಕ್ಕೆ ಅನುಮತಿಯನ್ನು ಕೊಟ್ಟುಬಿಡಿ, ಹೀಗಂತ ಅವರೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅಂದರೆ 3 ವರ್ಷದ ದರ ಏರಿಕೆಗೆ ಒಮ್ಮೆಗೆ ಅನುಮತಿಯನ್ನು ಕೊಡಿ ಅಂತ. ವಿವಿಧ ಎಸ್ಕಾಂಗಳು ವಿವಿಧ ರೀತಿಯ ದರ ಏರಿಕೆಗೆ ಪ್ರಸ್ತಾಪವನ್ನು ಕೂಡ ಸಲ್ಲಿಕೆ ಮಾಡಿದ್ದಾವೆ. ಅಂದರೆ 2025-26ರಲ್ಲಿ ಇಷ್ಟಾಗಬೇಕು, 26-27ರಲ್ಲಿ ಇಷ್ಟಾಗಬೇಕು, 27-28ರಲ್ಲಿ ಇಷ್ಟು ದರ ಏರಿಕೆ ಆಗಬೇಕು. ಈ 3 ಪ್ರಸ್ತಾವನೆಗೆ ಈಗಲೇ ಒಪ್ಪಿಗೆಯನ್ನು ಕೊಡಿ ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಮಿತ್ರರೇ, ಇದು ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಅಂದರೆ 3 ವರ್ಷದ ದರವನ್ನು ಒಮ್ಮೆಗೆ ಏರಿಕೆ ಮಾಡ್ತಾರಾ, ಅಥವಾ ಪ್ರತಿ ವರ್ಷವೂ ಕೂಡ ಅಷ್ಟಷ್ಟು ದರವನ್ನು ಏರಿಸ್ತಾ ಹೋಗ್ತಾರಾ? ಇದು ಗೊಂದಲಕ್ಕೆ ಕಾರಣವಾಗಿದೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ಬೆಸ್ಕಾಂ ಏನು ಪ್ರಪೋಸಲ್ ಇಟ್ಟಿದೆ ಅಂತಂದರೆ, 2025-26ರಲ್ಲಿ ನಾವು ಪ್ರತಿ ಯೂನಿಟ್ಗೆ 67 ಪೈಸೆಯನ್ನು ಏರಿಕೆ ಮಾಡ್ತೀವಿ. ಹಾಗೆ 2026-27ರಲ್ಲಿ 75 ಪೈಸೆಯನ್ನು ಪ್ರತಿ ಯೂನಿಟ್ಗೆ ಏರಿಕೆ ಮಾಡ್ತೀವಿ. ಹಾಗೆ 27-28ರಲ್ಲಿ 91 ಪೈಸೆಯನ್ನು ಪ್ರತಿ ಯೂನಿಟ್ನ ಮೇಲೆ ಹೆಚ್ಚುವರಿಯಾಗಿ ವಸೂಲಿ ಮಾಡ್ತೀವಿ. ಹೀಗಂತ ಬೆಸ್ಕಾಂನವರು KERCಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅಂದರೆ 3 ವರ್ಷದ ಒಟ್ಟು ದರ ಏರಿಕೆಯ ಪ್ರಸ್ತಾವನೆ ಬಂದ್ಬಿಟ್ಟು ₹2.31 ಪ್ರತಿ ಯೂನಿಟ್ಗೆ. ಈಗಿರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಒಂದು ವೇಳೆ KERC ಇದಕ್ಕೆ ಅನುಮೋದನೆಯನ್ನು ಕೊಡ್ತು ಅಂತ ಅಂದುಕೊಳ್ಳಿ, ಈ 3 ವರ್ಷದ ಒಟ್ಟು ದರವನ್ನು ಒಮ್ಮೆಗೆ ಏರಿಕೆ ಮಾಡ್ತಾರೆ. ಅಂದರೆ 2025ರ ಏಪ್ರಿಲ್ನಿಂದಲೇ ಇದು ಜಾರಿ ಆಗುತ್ತಾ, ಅಥವಾ ಈ ಬಾರಿಯ ಏಪ್ರಿಲ್ನಲ್ಲಿ 67 ಪೈಸೆ, ಮುಂದಿನ ಏಪ್ರಿಲ್ನಲ್ಲಿ 75 ಪೈಸೆ, ಹಾಗೆ 2028ರಲ್ಲಿ 91 ಪೈಸೆ, ಈ ರೀತಿಯಾಗಿ ಏರಿಕೆ ಮಾಡ್ತಾರಾ? ಇದು ಗೊಂದಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಮಿತ್ರರೇ, ಈಗಲೇ ₹2.31 ಏರಿಕೆ ಮಾಡಿದ್ದೆ ಆದರೆ ಅಲ್ಲೋಲ ಕಲ್ಲೋಲವೇ ಆಗಿಬಿಡುತ್ತೆ. ಜನರ ಜೇಬಿಗೆ ಕತ್ತರಿಯೇ ಬೀಳುತ್ತೆ. 2028ರಲ್ಲಿ ಬಳಸುವಂತಹ ವಿದ್ಯುತ್ಗೆ ನಾವೀಗಲೇ ದರ ಹೆಚ್ಚಿಗೆ ಕೊಟ್ಟಂತಾಗತ್ತೆ. ಅಂತಹದೊಂದು ವಿಚಿತ್ರ ಬೇಡಿಕೆಯನ್ನು KERCಯ ಮುಂದೆ ಎಲ್ಲ ಎಸ್ಕಾಂಗಳು ಕೂಡ ಇಟ್ಟಿದ್ದಾವೆ. ಎಸ್ಕಾಂಗಳಿಗೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ ಅಂತಂದರೆ, ಗ್ಯಾರಂಟಿ ಹಣ ಅವ್ರಿಗೆ ಸಿಗ್ತಾ ಇಲ್ಲ. ಪ್ರತಿ ತಿಂಗಳು ಕೂಡ ಸರ್ಕಾರ ಪಾವತಿ ಮಾಡ್ತಾ ಬಂದಿದ್ರೆ ಅವರಿಗೆ ಅಷ್ಟು ಹೊರೆ ಆಗ್ತಾ ಇರಲಿಲ್ಲ. ಈಗಾಗಲೇ ಅವರು ಪೂರೈಕೆ ಮಾಡಿದಂತಹ ವಿದ್ಯುತ್ ಬಿಲ್ಗೋಸ್ಕರವಾಗಿ 3-4 ತಿಂಗಳು ಕಾಯಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಹೀಗಾಗಿ ಎಸ್ಕಾಂಗಳು ಕೂಡ ರೋಸ್ ಹೋಗ್ಬಿಟ್ಟಿದ್ದಾವೆ. ನಾವು ದರ ಏರಿಸಲೇಬೇಕು, ಜನರಿಂದ ಹಣ ವಸೂಲಿ ಮಾಡಲೇಬೇಕು ಅಂತ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಾಗಿ ಗೃಹ ಜ್ಯೋತಿಯ ಪರಿಸ್ಥಿತಿ ಡೋಲಾಯಮಾನವಾಗಿದೆ. ಇನ್ನೊಂದು ಕಡೆ ಮಿತ್ರರೇ, KMF ಕೂಡ ಹಾಲಿನ ದರ ಏರಿಕೆಗೆ ನಿರ್ಧಾರ ಮಾಡ್ತಾ ಇದೆ. ಸರ್ಕಾರದ ಮುಂದೆ ಅವರು ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದು ಕೂಡ ಎಷ್ಟು? ಪ್ರತಿ ಲೀಟರ್ ಹಾಲಿಗೆ ₹5 ಏರಿಸ್ತೀವಿ ಅಂತ. 1 ಲೀಟರ್ ಹಾಲಿಗೆ ₹5 ದರ ಏರಿಕೆ ಆಗಿದ್ದೇ ಆದರೆ ಜನಸಾಮಾನ್ಯರು ಏನು ಮಾಡಬೇಕು ಹೇಳಿ? ಇವರು ಇಂತಹ ಸಂದರ್ಭದಲ್ಲಿ ಏನು ಹೇಳ್ತಾರೆ? ರೈತರಿಗೆ ಹಣ ಸಿಗ್ತಾ ಇಲ್ಲ, ರೈತರು ಬಹಳ ಕಷ್ಟದಲ್ಲಿದ್ದಾರೆ ಅಂತ. ಪ್ರತಿ ಬಾರಿಯೂ ಕೂಡ ಇವರದ್ದು ಇದೇ ರಾಗ. ಆದರೆ ಮಿತ್ರರೇ, ನಿಮಗೆ ನೆನಪಿರಲಿ, ಈಗಲೂ ಕೂಡ 1 ಲೀಟರ್ ಹಾಲನ್ನು ರೈತ ಏನಾದರೂ KMFಗೆ ಕೊಟ್ಟಿದ್ದೆ ಆದರೆ ಆತನಿಗೆ ₹32, ₹33 ಅಷ್ಟೇ ಸಿಗುವಂತಹದ್ದು. ರೈತರಿಗೇನು ಇವರು ಉದ್ಧಾರ ಮಾಡುವಂಥ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ರೈತರು ಇವತ್ತೂ ಕೂಡ ಕಷ್ಟದಲ್ಲೇ ಇದ್ದಾರೆ.
ಇನ್ನೊಂದು ಕಡೆ ಮಹಿಳೆಯರ ಉಚಿತ ಬಸ್ ಪ್ರಯಾಣ ಯೋಜನೆ ಇದೆಯಲ್ಲ, ಶಕ್ತಿ ಯೋಜನೆ, ಆ ಶಕ್ತಿ ಯೋಜನೆಯಂತೂ ಕಂಪ್ಲೀಟಾಗಿ ಶಕ್ತಿಗುಂದು ಹೋಗಿದೆ. ಎಲ್ಲ ಸಾರಿಗೆ ನಿಗಮಗಳು ಕೂಡ ಬಹಳ ಸುಸ್ತಾಗಿ ಹೋಗಿದ್ದಾವೆ. ಇನ್ನು ಹೆಚ್ಚು ದಿನ ನಾವು ನಡೆಸೋದಕ್ಕೆ ಆಗೋದಿಲ್ಲ ಅಂತ ಅವರು ಒಪ್ಪಿಗೆ ಹಾಕ್ಬಿಟ್ಟಿದ್ದಾರೆ ಸರ್ಕಾರದ ಮುಂದೆ. ಯಾಕಂದರೆ ಸರ್ಕಾರ ಅಲ್ಲೂ ಕೂಡ ಬಾಕಿ ಉಳಿಸ್ತಾ ಇದೆ, ಪ್ರತಿ ತಿಂಗಳು ಹಣ ಕೊಡ್ತಾ ಇಲ್ಲ. ಹೀಗಾಗಿ ಬಸ್ಗಳನ್ನು ರಸ್ತೆಗಿಳಿಸುವಂತಹದ್ದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ 4 ಸಾರಿಗೆ ನಿಗಮಗಳಿಗೆ ಬಂದಿದೆ. ಯಾಕೆಂದರೆ ಡೀಸೆಲ್ ಹಾಕಿದ್ರೆ ತಾನೇ ಬಸ್ ಓಡುವಂಥದ್ದು. ಇನ್ನೊಂದು ಕಡೆ ಅಲ್ಲಿನ ನೌಕರರಿಗೆ ಸಂಬಳ ಕೊಡಬೇಕಲ್ಲ, ಅವ್ರ ಜೀವನ ಮಾಡೋದು ಬೇಡವಾ? ಹೀಗೆ ಅಧಿಕಾರಕ್ಕೆ ಬರುವ ಮುನ್ನ ಉಚಿತ, ನಿಶ್ಚಿತ, ಖಚಿತ ಅಂತ ಹೇಳದಂಥವರು ಈಗ ರಾಜ್ಯವನ್ನು ನಿಶ್ಚಿತವಾಗಿ ದಿವಾಳಿ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕೆ ಅಂತಂದರೆ ಈ ಗ್ಯಾರಂಟಿಗಳ ಕುರಿತಾಗಿ ಬರ್ತಾ ಇರುವಂಥ ಯಾವುದೇ ಸುದ್ದಿಗಳು ಕೂಡ ರಾಜ್ಯದ ಜನರ ಪಾಲಿಗೆ ಆಶಾದಾಯಕವಾಗಿಲ್ಲ. ಏನೋ ಇಷ್ಟು ದಿನ ಒಂದಷ್ಟು ಹಣ ಬಂತಾ, ಅಷ್ಟು ಮಾತ್ರ ನಿಮ್ಮ ಪ್ರಾಪ್ತಿ, ಮುಂದೆ ಅದಕ್ಕೆ 1 to double ಸರ್ಕಾರ ವಸೂಲಿ ಮಾಡುವಂಥದ್ದು ಗ್ಯಾರಂಟಿ ಆಗ್ತಾ ಇದೆ. ಯಾಕಂದರೆ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಇನ್ನೇನು ಬಜೆಟ್ ಮಂಡಿಸ್ತಾರೆ, ಈ ಬಾರಿ ಅದೆಷ್ಟು ಲಕ್ಷ ಕೋಟಿಯ ಸಾಲದ ಬಜೆಟನ್ನು ಮಂಡಿಸ್ತಾರೋ ನನಗಂತೂ ಗೊತ್ತಿಲ್ಲ. ಕಳೆದ ಬಾರಿಯೇ 1 ಲಕ್ಷ ಕೋಟಿಗೂ ಮೀರಿತ್ತು ರಾಜ್ಯದ ಸಾಲ. ಈ ಬಾರಿ ಇದು 1.5 ಲಕ್ಷ ಕೋಟಿಯನ್ನು ದಾಟಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗ್ತಾ ಹೋದರೆ ಸುಭಿಕ್ಷವಾಗಿದ್ದಂತಹ ಕರ್ನಾಟಕ ಬಹಳ ದುರ್ಭಿಕ್ಷ ಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಕರ್ನಾಟಕವೂ ಕೂಡ ಬಿಮಾರು ರಾಜ್ಯದ ಪಟ್ಟಿಗೆ ಸೇರಿದ್ರೆ ಆಶ್ಚರ್ಯ ಇಲ್ಲ. ಅಂತಹ ಪರಿಸ್ಥಿತಿಗೆ ಈ ಗ್ಯಾರಂಟಿಗಳು ತಳ್ತಾ ಇದ್ದಾವೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.